ಜ್ಞಾನವೆಂಬುದೇ ಮಿಥ್ಯ ಅಸಮೀಚೀನ ದುಃಖ ತರಂಗವೇ ಸಮೀಚೀನ ಬುದ್ಧಿ ನಿರಂತರತೆ ಕಲಿಗೆಹುದು ದೈತ್ಯರೊಳು ಹೀನಳೆನಿಪಳು ಶತಗುಣದಿ ಕಲಿಮಾನಿನಿಗೆ ಶತವಿಪ್ರಚಿತ್ತಿಗೆ ಊನ ಶತಗುಣ ಕಾಲ ನೇಮಿಯೇ ಕಂಸನೆನಸಿದನು. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತಾ ಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 12. ಜ್ಞಾನವೆಂಬುದು ಮಿಥ್ಯವ ಸಮೀಚೀನ ದುಃಖ ತರಂಗವೇ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕಲಿ ಆರಂಭ ಮಾಡಿಕೊಂಡು ಕಾಲನೇಮಿ ಪರ್ಯಂತ ತಾರತಮ್ಯವನ್ನು ಹೇಳ್ತಾರೆ. ಸಮಸ್ತವೂ ಮಿಥ್ಯಾ ಎಂಬುದೇ ಕಲಿಪುರುಷನ ಜ್ಞಾನವು. ಮಿಥ್ಯಾ ರೂಪವಾದ ಈ ವಿಪರೀತ ಜ್ಞಾನವು ಕಲಿಯ ಸ್ವರೂಪಭೂತ ಗುಣವು. ಜಗನ್ಮಿಥ್ಯೆ, ಸಕಲ ಜೀವರು ಭಗವತ್ ಸ್ವರೂಪರು, ಜೀವೇಶ್ವರ ಐಕ್ಯ ಭಾವನೆ ಇತ್ಯಾದಿ ವಿಪರೀತ ಜ್ಞಾನವು ಕಲಿಪುರುಷನಿಗೆ ಸಮೀಚೀನವಾಗಿದೆ. ಸ್ಥಿತಿ ಕಾಲದಲ್ಲಾಗಲಿ ಲಿಂಗಭಂಗ ನಂತರ ಅಂಧ ತಮಸ್ಸಿನಲ್ಲಿ ಸ್ವರೂಪಗತ ನಿತ್ಯ ದುಃಖಗಳು ಆತನಿಗೆ ತರಂಗದೋಪಾದಿಯಲ್ಲಿ ಪ್ರಾಪ್ತವಾಗುತ್ತಿರುತ್ತವೆ. ಸ್ವರೂಪದಲ್ಲಿ ಅವನ ದುಃಖ ಪರಮಾಧಿಕ, ಅದೇ ಸುಖವೆಂದು ತಿಳಿದಿರುವ ಪರಮನೀಚನು ಕಲಿ ಮಹಾಪುರುಷನು. ಈ ಚಿತ್ತವೃತ್ತಿ ಮತ್ತು ಸ್ವರೂಪಗತ ಜ್ಞಾನ ಅನಾದ್ಯನಂತ ಕಾಲದಿಂದ ಕಲಿಗಿದೆ. ಕಲಿಪುರುಷನಿಗಿಂತ 100 ಗುಣಗಳಿಂದ ಅವರಳು ಅವಳ ಪತ್ನಿಯಾದ ಅಲಕ್ಷ್ಮಿಯು. ಅಲಕ್ಷ್ಮಿಗಿಂತ 100 ಗುಣಗಳಿಂದ ಕಡಿಮೆ ವಿಪ್ರಚಿತ್ತಿ ಎಂಬ ದೈತ್ಯನು. ವಿಪ್ರಚಿತ್ತಿಗಿಂತ 100 ಗುಣಾಧಮನು ಕಾಲನೇಮಿಯು. ಈ ಕಾಲನೇಮಿ ಎಂಬ ದೈತ್ಯನೇ ಕಂಸಾಸುರನಾಗಿ ಅವತರಿಸಿ ಸೋದರಳಿಯನಾದ ಶ್ರೀಕೃಷ್ಣನಿಂದ ಸಂಹೃತನಾದನು. ತಾರತಮ್ಯ ಕ್ರಮ: ಕಲಿ ನೀಚತಮನು, ಪರಮಪಾಪಿಷ್ಟ, ಕಕ್ಷ 1 ನೀಚತ್ವ ತಾರತಮ್ಯದಿಂದ. ಅಲಕ್ಷ್ಮಿ ಕಲಿಪತ್ನಿ, ಕಲಿಗಿಂತ ಶತಗುಣ ಅವರಳು, ಕಕ್ಷ 2. ವಿಪ್ರಚಿತ್ತಿ ಅಲಕ್ಷಿಗಿಂತ 100 ಗುಣ ಕಡಿಮೆಯಾದವನು, ಕಕ್ಷ 3. ಇವನೇ ಜರಾಸಂಧನು. ಕಾಲನೇಮಿ ವಿಪ್ರಚಿತ್ತಿಗಿಂತ 100 ಗುಣಾಧವನು, ಕಕ್ಷ 4. ಇವನೇ ಕಂಸಾಸುರನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.